ನಮಸ್ಕಾರ, ಶುಭ ಸಂಜೆ ಸ್ನೇಹಿತರೆ. ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ಗ್ಯಾಸ್ ಸಿಲಿಂಡರ್, ಅಡುಗೆ ವಾಯು, ಅಡುಗೆ ಅನಿಲ ಅಂತ ಅನ್ನೋದೇನಿದೆ, ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸ್ತಕ್ಕಂಥ ಅಡುಗೆ ಅನಿಲ ಬಂದು ಹಿಂದಿನಿಂದ ಯಾವ ರೀತಿ ವಿತರಣೆ ಆಗ್ತಾಯಿತ್ತೋ ಆ ರೀತಿ ವಿತರಣೆ ಆಗ್ತಿಲ್ಲ ಸ್ನೇಹಿತರೆ. ಭಾಳ ತೊಂದರೆ ಆಗ್ತಾಯಿದೆ, ಭಾಳ ತೊಂದರೆ ಆಗ್ತಾಯಿದೆ. ಆದರೆ ಮಾತ್ರ ಜನಸಾಮಾನ್ಯರಿಗೆ ವಾಣಿಜ್ಯ ಉದ್ದೇಶಕ್ಕೆ ಬಳಸತಕ್ಕಂಥವರಿಗೆ ಮಾತ್ರ ಅದನ್ನು ಕೊಂಡುಕೊಳ್ಳಲಾಗದ ಪರಿಸ್ಥಿತಿ ಎದುರಾಗಿದೆ. 5,000 ರಿಂದ 6,000 ರೂಪಾಯಿ ಒಂದು ವಾಣಿಜ್ಯ ಸಿಲಿಂಡ್ರು ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಳಿ, ಮತ್ತೆ ಹಳೆಯ ರೇಟ್ಗೆ ವಿತರಣೆ ಆಗೋ ಥರ ಒಂದು ಸ್ವಲ್ಪ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ವಾಣಿಜ್ಯ ವಹಿವಾಟು, ವ್ಯಾಪಾರ ವಹಿವಾಟು ನಡೆಯೋ ಜಾಗದಲ್ಲಿ ಒಂದು ಕಡಿಮೆ ಅಂದ್ರೂ ಒಂದು 5 ರಿಂದ 6 ಜನ ಅದರಿಂದ ಅನ್ನ ತಿಂತಾ ಇರ್ತಾರೆ. ವಾಣಿಜ್ಯ ವಹಿವಾಟು ನಡೀತಕ್ಕಂಥ ಜಾಗದಲ್ಲಿ ಅದನ್ನು ವಾಣಿಜ್ಯ ವಹಿವಾಟು ನಂಬಿಕೊಂಡು ಜೀವನೋಪಾಯವನ್ನು ಕಟ್ಕೊಂಡಿರ್ತಾರೆ, ಜೀವನವನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಸಿಲಿಂಡ್ರ್ ಸಿಗಲಿಲ್ಲ ಅಂದರೆ ಅವ್ರಿಗೆ ಕೆಲಸ ಸಿಗಲ್ಲ, ಕೆಲಸ ಇಲ್ಲ ಅಂದರೆ ಅವರು ಭಾಳ ಕಷ್ಟದ ಪರಿಸ್ಥಿತಿಗೆ ನೂಕಲ್ಪಡ್ತಾರೆ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಆದ್ದರಿಂದ ಸಂಬಂಧಪಟ್ಟವರು ಈ ಗ್ಯಾಸನ್ನು ತುಂಬ ಹಿಂದೆ ಯಾವ ರೀತಿ ಸುಲಭವಾಗಿ ಸಿಗ್ತಿತ್ತೋ ಕಡಿಮೆ ಬೆಲೆಯಲ್ಲಿ, ಆ ರೀತಿ ಸಿಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತಾ, ವ್ಯಾಪಾರ ವಾಣಿಜ್ಯ ವಹಿವಾಟು ನಡೆಸ್ತಕ್ಕಂಥ ಹೋಟೆಲ್ ಮಾಲೀಕರ ಪರವಾಗಿ, ಚಾಟ್ ಸೆಂಟರ್ಗಳ ಪರವಾಗಿ, ಹಾಸ್ಟೆಲ್ಗಳ ಪರವಾಗಿ, ವೃದ್ಧಾಶ್ರಮಗಳ ಪರವಾಗಿ ಹಾಗೂ ಕ್ಯಾಟ್ರಿಂಗ್ಗಳ ಪರವಾಗಿ, ಅಡಿಗೆ ಕಾಂಟ್ರಾಕ್ಟರ್ಗಳ ಪರವಾಗಿ, ಸಣ್ಣ ಪುಟ್ಟ ಹೋಟ್ಲ್ಗಳ ಪರವಾಗಿ, ರಸ್ತೆ ಬದಿ ಚಾಟ್ ಸೆಂಟ್ರು, ಗೋಬಿ ಪಾನಿಪುರಿ ಅಂಗಡಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಸಹ, ವಾಣಿಜ್ಯ ವಹಿವಾಟು ಮಾಡೋರಿಗೆ ಎಲ್ಲರಿಗೂ ಸಹ ಅಡುಗೆ ಅನಿಲ ಸುಲಭವಾಗಿ ಸಿಗುವಂತಾಗಲಿ, ಸ್ವಲ್ಪ ಹಿಂದಿನ ರೇಟ್ ಏನಿತ್ತು ಅದೇ ರೇಟಿಗೆ ಸಿಗುವಂತಾಗಲಿ. 5,000 6,000 ಕೊಟ್ಟು ಖರೀದಿ ಮಾಡಿ ವ್ಯಾಪಾರ ವಾಣಿಜ್ಯ ವಹಿವಾಟು ನಡೆಸಲಿಕ್ಕೆ ಭಾಳ ತೊಂದರೆ ಆಗ್ತದೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸಂಬಂಧಪಟ್ಟವರು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರೋದಕ್ಕೆ ಕಡಿವಾಣ ಹಾಕಿ ಎಲ್ಲ ವ್ಯಾಪಾರ ವಾಣಿಜ್ಯ ವಹಿವಾಟುದಾರರಿಗೆ ಸುಲಭವಾಗಿ ಸಿಲಿಂಡರ್ ಸಿಗುವಂತಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.